ನನ್ನ ವಯಸ್ಸು ತಕ್ಕನಂಗೆ ನನ್ನ ಒಂದು ಅಟೆಟ್ಯೂಡ್ ತಕ್ಕನಂಗೆ ಯಾವ ಪಾತ್ರ ನನಗೆ ಬರಬೇಕು ಆ ಥರ ಪಾತ್ರ ಬಂದಾಗ ಖಂಡಿತ ಒಪ್ಕೊಂಡು ಮಾಡ್ತೀನಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಬಂದಿಸ್ ಮಗಳೆಲ್ಲ ಒಪ್ಕೊಂಡು ಮಾಡಿದಾಗ ನಾನು ಎಲ್ಲರ ಜೊತೆ ಒಂದಾಗ್ಬಿಡ್ತೀನಿ, ಅದು ನನಗೆ ಬೇಡ. ಹಂಗೆ ಅಂದ್ಬಿಟ್ಟು ನಾನೇನೋ ದಬಾಕ್ಬಿಡ್ತೀನಿ ಅನ್ನೋದು ಇಲ್ಲ. ನನ್ನ ವಯಸ್ಸು ನಂಗೆ ಏನು ಮಾಡಬೇಕು ಅದು ನನಗಿದೆ. ಇನ್ನೊಂದು ಬುಲೆಟ್ ಪ್ರಕಾಶ್ ಮಗ ಒಂದು ಫ್ರೇಮಲ್ಲಿ ಕೂತ್ಕೊಂಡು ನೋಡಿದಾಗ ಇವನೇನೋ ಮಾಡ್ತಾನೆ ಗುರು ಅನ್ನೋದು, ಇನ್ನೊಂದು ರಕ್ಷಕ ಅನ್ನೋದೇನೋ ಮಾಡ್ತಾನೆ ಅಂತ ಬಂದಾಗ ಆ ಒಂದು ಕಾಲದಲ್ಲೂ ಕಾಣಿಸ್ಬೇಕು ಜನಕ್ಕೆ. ಈ ಎರಡು ಫ್ರೇಮಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ಆಗುತ್ತೆ, ಅವಾಗ ಬಂದು ನೋಡ್ತಾರೆ. ಫಸ್ಟ್ ಸಿನಿಮಾ ಬಂದು ನೋಡೋದ್ರೆ ನನಗೆ ಬುಲೆಟ್ ಪ್ರಕಾಶ್ ಮಗ ಆಗೇನು ಬಂದು ನೋಡ್ತಾರೆ, ಅದು ಒಪ್ಕೊಂತೀನಿ. ಫಸ್ಟ್ ಸಿನಿಮಾದಲ್ಲಿ ನಾನು ಗೆಲ್ಬೇಕು ಜನನ್ನ, ಅದಾದ್ಮೇಲೆ ರಕ್ಷಕಾಗಿ ಬಂದು ನೋಡ್ತಾರೆ. ಇವತ್ತು ಸಿನಿಮಾದಲ್ಲಿ ಗುರುಶರು ಮೂಲಕ ಬುಲೆಟ್ ಪ್ರಕಾಶ್ ಮಗ ಅಂತ ಬಂದು ನೋಡಿದ್ರು, ಒಪ್ಕೊಂಡ್ರು. ಆಚೆ ಬಂದಾಗ ಭಾಷಾ 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 ಅಂತ ಕರೆದ್ರು ನನ್ನ ಕ್ಯಾರೆಕ್ಟರ್ ಹೆಸರಿಟ್ಟು ತುಂಬ ಖುಷಿ ಇದೆ. ಅದಾದ್ಮೇಲೆ ಎಷ್ಟೋ ಜನ ನಾನು ಇದ್ದೀನಿ ಅಂತ ಪಿಕ್ಚರ್ ನೋಡಿದ್ರು. ಮೊದಲನೇ ಸಿನಿಮಾದಲ್ಲಿ ಅಷ್ಟೆಲ್ಲ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಬ್ಲೆಸ್ಡ್ ಅಂತ ಅನ್ಕೊಂತೀನಿ. ಆಚೆ ಬಂದಾಗ ನಾನು ನಿಮ್ಗೋಸ್ಕರ ಪಿಕ್ಚರ್ ಹೋಗಿ ನೋಡಿದೆ ಅಂತ ಹೇಳಿದ್ರು. ಅಲ್ಲಿ ಎಷ್ಟೋ ಜನ ಬಂದಾಗ ಹೀರೋ ಯಾರು ಅಂತ ಕೇಳಿದ್ರು, ಅಲ್ಲಿ ಹೇಳ್ತಿದ್ವಿ ಶರಣ್ ಅಂಕಲ್ ಅಂತ.